ಪದಸಂಖ್ಯಾ ತಂಡಗಳನ್ನ ಮುನ್ನಡೆಸಲು ಅಪ್ಪಣೆಯನ್ನ ಪಡೆಯುತ್ತಾ ಸೋಮಶೇಖರ್ ಸರ್ ಅವರು ತಂಡಗಳ ವೀಕ್ಷಣೆಗೆ ಆಹ್ವಾನಿಸಿದ್ದಾರೆ. ಗೌರವಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇರುವುದನ್ನು ಕೂಡ ಹೇಳಿದ್ದು ಕಾಲಪತ್ರದ ಅಧಿಕಾರಿಗಳು. ಪದ್ಮಜಲ ಮಾಡುತ್ತಾ ವೇದಿಕೆಯತ್ತ ಸಾಗುತ್ತಾ ಬರುತ್ತದೆ. ವುಮೆನ್ ಪೊಲೀಸ್ ತಂಡ ಸಂಗಮೇಶ್ ಕೋಲಾರ ಅವರ ನೇತೃತ್ವದಲ್ಲಿ ಸಿವಿಲ್ ವುಮೆನ್ ಪೊಲೀಸ್ ತಂಡ ಮುಂದುಕುತ್ತಾ ಸಾಗುತ್ತಾ ಬರುತ್ತಿದೆ. ಮುಂದಿನ ತಂಡವಾಗಿ ಹೋಮ್ ಗಾರ್ಡ್ ಮೆನ್ ಮಂಜುನಾಥ್ ಅವರ ನೇತೃತ್ವದಲ್ಲಿ ತಂಡ ಸಾಗುತ್ತಾ ಮುಂದುಕುತ್ತಿದೆ. ಹೋಮ್ ಗಾರ್ಡ್ ವುಮೆನ್ ತಂಡವನ್ನ ಸುರಿಸರೆ ಮೇರಿರವರ ನಾಯಕತ್ವದಲ್ಲಿ ಮುಂದುಕುತ್ತಾ ಬರುತ್ತಿದೆ. ಎನ್ಸಿಸಿ ಜಿಎಫ್ಟಿಸಿ ಕಾಲೇಜ್ ಮೆನ್, ಎನ್ಸಿಸಿ ಜಿಎಫ್ಟಿಸಿ ವಿಲೇಜ್ ವುಮೆನ್ ಕಾಲೇಜ್ ವುಮೆನ್ ಕ್ಯಾಪ್ಟನ್ ಶ್ರೀ ವರ್ಷಿಣಿ ಅವರ ನೇತೃತ್ವದ ತಂಡಗಳ ಮುಂದುಕುತ್ತಾ ಸಾಗುತ್ತಿದೆ. ಎನ್ಸಿಸಿ ಎಫ್ಟಿಸಿ ಕಾಲೇಜ್ ಅವರ ನೇತೃತ್ವದಲ್ಲಿ ತಂಡ ಮುಂದುಕುತ್ತಾ ಬರುತ್ತಿದೆ. ಎನ್ಸಿಸಿ ಬಾಯ್ಸ್ ಡಾಕ್ಟರ್ ಸಿ ಆರ್ ಅಂಬೇಡ್ಕರ್ ಸ್ಕೂಲ್ ಕ್ಯಾಪ್ಟನ್ ಎಸ್ ಶಿವ ಅವರ ಒಂದು ಮಾರ್ಗದರ್ಶನದಲ್ಲಿ ತಂಡ ಮುಂದುಕುತ್ತಾ ಬರುತ್ತದೆ. ಎನ್ಸಿಸಿ ಸೆಂಟ್ ಕಾನ್ವೆಂಟ್ ಶೀತಲ್ ಅವರ ನಾಯಕತ್ವದಲ್ಲಿ ತಂಡ ಮುಂದುಕುತ್ತಾ ಬರುತ್ತದೆ. ಸೆಂಟ್ ಮೇರಿ ಕ್ಯಾಪ್ಟನ್ ಅಕ್ಷಯ ಎನ್ಸಿಸಿ ಅಕ್ಷಯ ತಂಡ ಮುಂದುಕುತ್ತಾ ಬರುತ್ತಿದೆ. ಎಲ್ಲ ತಂಡಗಳು ಶಿಸ್ತಬದ್ಧವಾಗಿ ಪಥಸಂಚಲನ ಮಾಡುತ್ತಾ ಮುಂದುಕುತ್ತಾ ಸಾಗುತ್ತಿದೆ. ಸೆಂಟ್ ತೆರೇಸ್ ಹೈಸ್ಕೂಲ್ ತಂಡ ಸಂಜನಾ ಬಿ ಮಾರ್ಗದರ್ಶನದಲ್ಲಿ ತಂಡ ಮುಂದುಕುತ್ತಾ ಬರುತ್ತಿದೆ. ಸ್ಟ್ಯಾಂಡರ್ಡ್ ಸ್ಕೂಲ್ ಪ್ರತೀಕ್ಷಾ ಎಸ್ ನಾಯಕತ್ವದಲ್ಲಿ ತಂಡಗಳು ಮುಂದುಕುತ್ತಾ ಬರುತ್ತಿದೆ. ವಿಜೇಂದ್ರ ಸ್ಕೂಲ್ ಪೂರ್ಣಮಚಂದ್ರ ಅವರ ನೇತೃತ್ವದಲ್ಲಿ ತಂಡ ಮುಂದುವರಿತಾ ಬರುತ್ತಿದೆ. ವಾಲೆ ಹೈಸ್ಕೂಲ್ ತಂಡ ಕ್ಯಾಪ್ಟನ್ ಮನೋಜ್ ಎಸ್ ಅವರ ನೇತೃತ್ವದಲ್ಲಿ ಎಲ್ಲಾ ತಂಡಗಳು ಕೂಡ ಶಿಸ್ತುಬದ್ಧವಾಗಿ ಪಥಸಂಚಲನ ಮಾಡುತ್ತಾ ಮುಂದುಕುತ್ತಾ ಸಾಗುತ್ತಾ ಬರುತ್ತಿದೆ. ಬ್ಯಾಂಡ್ ಮಾಸ್ಟರ್ ಆಗಿ ಚಲಪತಿ ವಿ ಅವರ ನೇತೃತ್ವದಲ್ಲಿ ಎಲ್ಲಾ ತಂಡಗಳು ಶಿಸ್ತುಬದ್ಧವಾಗಿ ಆಕರ್ಷಣೀಯವಾಗಿ ಎಲ್ಲ ತಂಡಗಳು ಇವತ್ತೊಂದು ದಿವಸ ನಮ್ಮ ಭವ್ಯ ಭಾರತ ಅಖಂಡ ಭಾರತದ ನಾವೆಲ್ಲರೂ ಒಂದೇ ಅಂತಕ್ಕಂಥ ಮಾತನ್ನು ಸಾರುತ್ತಾ ಮುನ್ನುಗ್ಗುತ್ತಾ ಹೆಮ್ಮೆಯ 77ನೇ ಗಣರಾಜ್ಯೋತ್ಸವವನ್ನು ಕೆಜಿಎಫ್ ಕ್ಷೇತ್ರದಲ್ಲಿ ಬಹಳ ಹೆಮ್ಮೆಯಿಂದ ಆಚರಿಸ್ತಾ ಇದ್ದೀವಿ. ಆ ಕಾರ್ಯಕ್ರಮಕ್ಕೆ ಗಣ್ಯರು, ಶಾಲಾ ಮಕ್ಕಳು, ಪರೇಡ್ನಲ್ಲಿ ಭಾಗವಹಿಸಿದ ಶಿಸ್ತಿನ ಶಾಲಾ ವಿದ್ಯಾರ್ಥಿಗಳು, ಅವರ ಪೋಷಕರು, ಅವರನ್ನು ತಿದ್ದಿ ಭಾಗವಹಿಸಲು ಸಹಕರಿಸಿದ ಟೀಚರ್ಸ್ ಆಗಿರ್ಬೋದು, ಎಲ್ಲ ಸರ್ಕಾರಿ ಶಾಲೆ ಇರ್ಬೋದು, ಶಾಲೆಗಳಿಂದ ಬಂದಿರುವಂತಹ ಶಿಸ್ತಿನ ಶಾಲಾ ಶಿಕ್ಷಕರು, ಶಿಕ್ಷಕಿಯರಿಗೂ ಕೂಡ 77ನೇ ಗಣರಾಜ್ಯೋತ್ಸವ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತಾ ಗಣರಾಜ್ಯೋತ್ಸವದ ಧ್ವಜಾರೋಹಣವನ್ನು ಯಶಸ್ವಿಯಾಗಿ ನೆರವೇರಿಸಿದ ನಮ್ಮ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರುವಂತಹ ಶಿವಾಂಶು ರಜಪೂತ್ ಅವರಿಗೆ ಧನ್ಯವಾದಗಳನ್ನು ಹೇಳುತ್ತಾ, ವೇದಿಕೆಯಲ್ಲಿರುವ ನಗರಸಭೆ ಆಯುಕ್ತರಿಗೂ, ಪಂಚಾಯಿತಿಯ ಇಒ ಅವರಿಗೂ, ಕೆಜಿಎಫ್ ಡೆವಲಪ್ಮೆಂಟ್ ಅಥಾರಿಟಿಯ ಶ್ರೀನಿವಾಸ್ ಅವರಿಗೂ
ಮತ್ತೆ ಎಲ್ಲ ಇಲಾಖೆಯ ಅಧಿಕಾರಿಗಳಿಗೂ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಗಣರಾಜ್ಯೋತ್ಸವದ ಹೆಮ್ಮೆ, ಹಿರಿಮೆ ಮತ್ತು ನಮ್ಮ ಸ್ವತಂತ್ರ ಹೋರಾಟಗಾರರ ತ್ಯಾಗ, ಪೂರ್ವಿಕರ ದೇಶ ಪ್ರೇಮ. ಗಣರಾಜ್ಯೋತ್ಸವ ಅಂದರೆ ಪ್ರಗತಿಯ ದಾರಿಯಲ್ಲಿ ನಮ್ಮ ದೇಶ ಗಮನಾರ್ಹ ಸಾಧನೆಯನ್ನು ಮತ್ತು ಸವಾಲುಗಳನ್ನು ಎದುರಿಸುತ್ತಾ ಬಂದಿದೆ. ಸಂವಿಧಾನದ ಸಾಧನೆಯನ್ನು ನಾವು ಮರುಕಳಿಸುವಂಥ ದಿನ. ಸಂವಿಧಾನ ದೇಶಕ್ಕೆ ಕೊಡುಗೆಯಾಗಿದೆ, ಪ್ರಗತಿಯಾಗಿದೆ. ಆದರೂ ಕೂಡ ಇನ್ನೂ ಸಮಸ್ಯೆಗಳ ಸಂಕೋಲೆಯನ್ನು ಸಿಲುಕಿದ್ದೇವೆ ಅಂದರೂ ಕೂಡ ತಪ್ಪಾಗ್ಲಿಕ್ಕಾಗಲ್ಲ. ಸಂವಿಧಾನವನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಅವರ ನಾಯಕತ್ವದ ಜೊತೆ ಇಡೀ ಭಾರತ ದೇಶದ ಮಹನೀಯರು ಕೂಡ ಬಹಳ ಪ್ರಯತ್ನದಿಂದ ಅಪಾರವಾದ ಕೊಡುಗೆಯನ್ನ ದೇಶಕ್ಕೆ. ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಎಲ್ಲಾದ್ರೂ ಇದೆ ಅಂದ್ರೆ ನಮ್ಮ ಇಷ್ಟು ವರ್ಲ್ಡ್ ಡೆವಲಪ್ಡ್ ಕಂಟ್ರೀಸ್ ಅಲ್ಲಿ ಬರೀ ಭಾರತ ದೇಶದಲ್ಲಿ ಮಾತ್ರ ನಾವು ರಿಟರ್ನ್ ಕಾನ್ಸ್ಟಿಟ್ಯೂಷನ್ ನೋಡ್ಲಿಕ್ಕಾಗತ್ತೆ. ಅದನ್ನ ಅರ್ಥ ಮಾಡ್ಕೋಬೇಕು. ಎಷ್ಟು ಶ್ರದ್ಧೆಯಿಂದ ಭಾರತದ ಸಂಸ್ಕೃತಿಗೆ, ವಿಭಿನ್ನತೆಗೆ, ಐಕ್ಯತೆಗೆ ಒಗ್ಗುವಂತಹ ಒಂದು ಸಂವಿಧಾನವನ್ನ ಬರೆದಿದ್ದಾರೆ, ರಚಿಸಿದ್ದಾರೆ ಅಂದ್ರೆ ಎಷ್ಟು ದೂರದೃಷ್ಟಿ ನಮ್ಮ ಪೂರ್ವಿಕರಿಗೆ, ನಮ್ಮ ನಾಯಕರಿಗೆ, ಮಹಾನ್ ನಾಯಕರಿಗೆ ಇತ್ತು ಅನ್ನುವಂತ ವಿಚಾರವನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಪ್ರಜಾಪ್ರಭುತ್ವದ ಸಂಸ್ಕೃತಿ, ಮೌಲ್ಯಗಳು, ತತ್ವಗಳನ್ನ ಕಾಪಾಡುವಂತ ಈ ಸಂವಿಧಾನ ತಾರತಮ್ಯವನ್ನ ದೂರಗೊಳಿಸುತ್ತೆ. ಮತ್ತೆ ಸಾಮಾಜಿಕ ದಾರಿಯಲ್ಲಿ ಮುನ್ನಡೆಸುವ ಚಿಂತನೆಯನ್ನ ಮಾಡುವಂತ ಸಂವಿಧಾನವನ್ನ ನಮ್ಮ ದೇಶಕ್ಕೆ ಶಕ್ತಿಯಾಗಿರುವಂತ ಯೋಧರು, ಭದ್ರತಾ ಸೇನಾ ಪಡೆ, ಪೊಲೀಸರು ಬಲವಾಗಿರುವುದು ಕೂಡ ನಮಗೆ ಹೆಮ್ಮೆಯ ವಿಚಾರ. ಸ್ವತಂತ್ರ ಪೂರ್ವದಲ್ಲಿ ಇಷ್ಟೆಲ್ಲ ಸ್ವತಂತ್ರವಾಗಿ ನಾವು ಮಾಧ್ಯಮ ಇರ್ಬೋದು, ಪೊಲೀಸ್ ಇರ್ಬೋದು, ಮತ್ತೆ ಸಂವಿಧಾನದ ಆಲೋಚನೆ, ನಮ್ಮ ಪ್ರಜಾಪ್ರಭುತ್ವವನ್ನ, ನಮ್ಮ ಡೆಮೋಕ್ರಸಿಯನ್ನ ನಾವೇ ಯಾವ ರೀತಿ, ನಾವು ಹೇಗೆ ರೂಲ್ ಮಾಡಬೇಕು, ನಮ್ಮ ಡೆಮೋಕ್ರಸಿ ಹೇಗಿರಬೇಕು ಅನ್ನುವಂಥ ಚಿಂತನೆ ಮಾಡಲಿಕ್ಕೆ ಸ್ವತಂತ್ರ ಇಲ್ಲದೆ ಇರುವಂಥ ದಿನಗಳನ್ನ ನೋಡಿದೀವಿ. ಅದಾದ್ಮೇಲೆ ನಮ್ಮ ಡೆಮೋಕ್ರಸಿಯನ್ನ, ಪ್ರಜಾಪ್ರಭುತ್ವವನ್ನ ಯಾವ ರೀತಿ ನಾವು ರಚನೆ ಮಾಡಿ ನಮ್ಮನ್ನು ನಾವು ಹೇಗೆ ರೂಲ್ ಮಾಡಬೇಕು, ಹೇಗೆ ಡೆವಲಪ್ ಮಾಡಬೇಕು, ಯಾವ ರೀತಿಯ ಕಾನೂನನ್ನ ನಾವು ಅಳವಡಿಸಬೇಕು ಅನ್ನುವಂಥ ಚಿಂತನೆ, ಆಲೋಚನೆ, ದೂರದೃಷ್ಟಿ ಪ್ರಜಾಪ್ರಭುತ್ವದಲ್ಲಿ ನಮಗೆ ಸಂವಿಧಾನ ಕೊಡುಗೆಯಾಗಿ ಕೊಟ್ಟಿದೆ. ಕೆಜಿಎಫ್ ಕ್ಷೇತ್ರ ಇಡೀ ದೇಶಕ್ಕೆ ಚಿನ್ನವನ್ನು ಮಾತ್ರ ಕೊಡಲಿಲ್ಲ, ಕಾರ್ಮಿಕರ ಪರಿಶ್ರಮ, ಶಿಸ್ತು ದೇಶಕ್ಕೆ ಮಾದರಿಯಾಗಿ ಮೆರೆದಿದೆ. ಇಂದಿನ ವಿದ್ಯಾರ್ಥಿಗಳು ಮತ್ತು ಯುವ ಜನತೆ ದೇಶದ ಪ್ರಗತಿಗೆ, ಜವಾಬ್ದಾರಿಗೆ, ಬೆಳವಣಿಗೆಗೆ, ಮುಂದೆ ಪರಿಶ್ರಮಕ್ಕೆ ನಾಂದಿ ಆಗ್ತಾರೆ. ಇಂದಿನ ವಿದ್ಯಾರ್ಥಿಗಳು, ಇಂದಿನ ಯುವ ಜನತೆ ಭವಿಷ್ಯದ ಪ್ರಜಾಪ್ರಭುತ್ವವನ್ನ ಕಟ್ಟಲಿಕ್ಕೆ, ದೇಶಕ್ಕೆ ಕೊಡುಗೆ ಆಗಲಿಕ್ಕೆ ಆಸ್ತಿ ಆಗ್ತಾರೆ ಅನ್ನುವಂಥ ನಂಬಿಕೆಯಿಂದ ಕೆಜಿಎಫ್ ಕ್ಷೇತ್ರದಲ್ಲಿ ಗುಣಮಟ್ಟದ ಶಿಕ್ಷಣ ಮೂಲ ಉದ್ದೇಶವನ್ನ ಇಟ್ಕೊಂಡು ಕೆಪಿಎಸ್ಸಿ ಶಾಲೆಗಳನ್ನ ಸರ್ಕಾರದಲ್ಲಿ ಮಂಜೂರು ಮಾಡಿಸುವಂಥದ್ರಲ್ಲಿ ಯಶಸ್ವಿಯಾಗಿದ್ದೀವಿ. ಏನು ಕೆಪಿಎಸ್ಸಿ ಶಾಲೆ ಅಂತಂದ್ರೆ ಕರ್ನಾಟಕ ಇಂಗ್ಲಿಷ್ ಮೀಡಿಯಂ ಶಾಲೆಗಳು, ಕರ್ನಾಟಕದ ಸರ್ಕಾರದ, ನಮ್ಮ ಹೆಮ್ಮೆಯ ಸರ್ಕಾರದ ಆಂಗ್ಲ ಮಾಧ್ಯಮ ಇಂಗ್ಲಿಷ್ ಮೀಡಿಯಂ ಶಾಲೆಗಳನ್ನ ಇಲ್ಲಿಗೆ ಒತ್ತು ಕೊಡುವಂತ ಪ್ರಯತ್ನ ಮಾಡಿದ್ದಾರೆ. ಅದಾದ್ಮೇಲೆ ಕ್ಯಾಸಂಬಳ್ಳಿ ಹೋಬಳಿಯಲ್ಲಿ ಕೆ.ಸಿ. ರೆಡ್ಡಿಯವರ ಎಲ್ಲಿ ಜನ್ಮವನ್ನ ತಾಳಿರ್ತಾರೆ, ಕೆ.ಸಿ. ರೆಡ್ಡಿಯವರ ಜನ್ಮಸ್ಥಳದಲ್ಲಿ ಕ್ಯಾಸಂಬಳ್ಳಿ ಹೋಬಳಿಯಲ್ಲಿ ಮುರಾರ್ಜಿ ವಸತಿ ಶಾಲೆಯನ್ನ ಕೂಡ 20 ಕೋಟಿಗಳ ಅನುದಾನದಲ್ಲಿ 6ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ ಅಲ್ಲಿ ಮುರಾರ್ಜಿ ವಸತಿ ಶಾಲೆಗಳನ್ನು ಅಭಿವೃದ್ಧಿ ಮಾಡಲಿಕ್ಕೆ 20 ಕೋಟಿ ಅನುದಾನವನ್ನು ಕೊಡುವಂಥದ್ರಲ್ಲಿ ಸರ್ಕಾರ ಯಶಸ್ವಿಯಾಗಿದೆ. ನಮ್ಮ ಸರ್ಕಾರ ಹೆಚ್ಚಿನ ಆದ್ಯತೆ ವಿದ್ಯಾಭ್ಯಾಸಕ್ಕೆ ಕೊಡ್ತಾ ಇದೆ ಅಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಗುಣಮಟ್ಟದ ಮಾದರಿಯ ಅಂಗನವಾಡಿಗಳನ್ನು ಮಾಡ್ತಾ ಇದ್ದೀವಿ. 1,50,00,000ದಲ್ಲಿ ಗುಣಮಟ್ಟದ ಮಾದರಿಯ ಅಂಗನವಾಡಿಗಳನ್ನು ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡಿದ್ದೀನಿ, ಸಂಕಲ್ಪ ಮಾಡಿದ್ದೀನಿ ಅಂತ ಹೇಳಲಿಕ್ಕೆ ಹೆಮ್ಮೆಯಿಂದ ಇಷ್ಟಪಡ್ತೀನಿ. IRB ಪೊಲೀಸ್ ಟ್ರೈನಿಂಗ್ 100 ಎಕರೆಯಲ್ಲಿ ಇಂಡಿಯನ್ ರಿಸರ್ವ್ ಪೊಲೀಸ್ ಬೆಟಾಲಿಯನ್ನ ನಾವು ಕೆಜಿಎಫ್ನಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಪಕ್ಕದಲ್ಲಿ ನಾವು ಮಾಡ್ತಾ ಇದ್ದೀವಿ. ಅದು IRB ಅಂದ್ರೆ ದೇಶದ ಸುರಕ್ಷತಾ ಪಡೆ 1,000 ಪೊಲೀಸರನ್ನ ಟ್ರೈನಿಂಗ್ ಮಾಡುವಂತ ಕ್ಯಾಂಪಸ್ ಆಗತ್ತೆ, ಅಕಾಡೆಮಿ ಆಗತ್ತೆ. ಅಲ್ಲಿ 1,000 ಪೊಲೀಸ್ ಅವರು ಅಲ್ಲೇ ಕುಟುಂಬಗಳ ಸಮೇತ ವಾಸವನ್ನ ಮಾಡ್ತಾರೆ. ಅದಕ್ಕೆ ನಾವು 100 ಎಕರೆ ಜಾಗವನ್ನ ಕೊಟ್ಟಾಗ ಸರ್ಕಾರ ಮತ್ತು ಹೋಮ್ ಮಿನಿಸ್ಟರ್
ಡಾಕ್ಟರ್ ಪರಮೇಶ್ವರ್ ಅವರು ಬಹಳ ಗೌರವದಿಂದ ಎಲ್ಲಿ ಅವಕಾಶ ಮಾಡಲಿಕ್ಕೂ ಆದರೂ ಕೂಡ KGFಗೆ ವಿಶೇಷವಾಗಿರುವಂತಹ ಆದ್ಯತೆಯನ್ನ ಕೊಟ್ಟು ಕೊಡುಗೆ ಆಗಿ ಕೊಟ್ಟಿದ್ದಾರೆ. ಬರುವಂತ ದಿನಗಳಲ್ಲಿ ಮೊದಲನೇ ಹಂತದಲ್ಲಿ 30 ಕೋಟಿಗಳಲ್ಲಿ ಅಭಿವೃದ್ಧಿ ಆಗ್ತಾ ಇದೆ. ಹಂತ ಹಂತವಾಗಿ 550 ಕೋಟಿಯಲ್ಲಿ ಪೊಲೀಸ್ ಟ್ರೈನಿಂಗ್ ಅಕಾಡೆಮಿ ನಮ್ಮ KGF ಕ್ಷೇತ್ರಕ್ಕೆ ಭದ್ರತಾ ಪಡೆ ಆಸ್ತಿ ಆಗತ್ತೆ, ಭವಿಷ್ಯದಲ್ಲಿ ಆಸ್ತಿ ಆಗತ್ತೆ. 550 ಕೋಟಿಗಳಲ್ಲಿ ಅಭಿವೃದ್ಧಿ ಆಗತ್ತೆ. ಇದು KGFಗೆ ಹೆಮ್ಮೆಯ ವಿಚಾರ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಭವಿಷ್ಯದ ವಿದ್ಯಾರ್ಥಿಗಳ ಮನಸ್ಸನ್ನ ಗೆಲ್ಲಿಕ್ಕೆ ಈ ಪೊಲೀಸ್ ಅಕಾಡೆಮಿ ಒಂದು ಆಸ್ತಿ ಆಗತ್ತೆ. ದೂರದೃಷ್ಟಿಯಿಂದ, ದೂರ ಸಂಕಲ್ಪದಿಂದ ಇದು ಚರಿತ್ರೆಯನ್ನ ಸೃಷ್ಟಿ ಮಾಡಿದೆ. ಚರಿತ್ರೆಯ ಪುಟಗಳಲ್ಲಿ, ಇತಿಹಾಸದಲ್ಲಿ ಉಳಿದೋಗುವಂತ ಈ ಭದ್ರತಾ ಪಡೆ ಅಕಾಡೆಮಿ ನಮ್ಮ KGFಗೆ ಕೊಡುಗೆ ಆಗತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದರ ಭೂಮಿ ಪೂಜೆ ಮೊನ್ನೆ ಅಷ್ಟೇ ಮಾಡಿದೀವಿ. ಅದಾದ್ಮೇಲೆ ತದನಂತರ ದಿನಗಳಲ್ಲಿ KGF ಗಡಿ ಭಾಗದಲ್ಲಿದೆ. ಇಲ್ಲಿನ ಗ್ರಾಮೀಣ ವಿದ್ಯಾರ್ಥಿಗಳಿಗೆ, ನಗರ ಭಾಗದ ಸರ್ಕಾರಿ ಶಾಲೆಯಲ್ಲಿ ಓದುವಂತ ವಿದ್ಯಾರ್ಥಿಗಳಿಗೆ ಸೈನ್ಸ್ನ ವಿಚಾರವಂತಿಕೆಯನ್ನ ತಿಳಿವಳಿಸಲಿಕ್ಕೆ, ಅವರಿಗೆ ಅದರ ಅನುಭವವನ್ನು ಕೊಡಲಿಕ್ಕೆ ಸೈನ್ಸ್ ಪಾರ್ಕ್ ಅನ್ನ 9 ಕೋಟಿಯಲ್ಲಿ 10 ಎಕರೆ ಜಾಗದಲ್ಲಿ ಸರ್ಕಾರ ಅಭಿವೃದ್ಧಿ ಮಾಡಲಿಕ್ಕೆ KGF ಕ್ಷೇತ್ರಕ್ಕೆ ಬೆನ್ನೆಲುಬಾಗಿ ನಿಂತಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಏನು ಬೆಂಗಳೂರಿನಲ್ಲಿ ವಿಶ್ವೇಶ್ವರಯ್ಯ ನೆಹರು ತಾರಾಲಯ ಇದೆ, ಅದೇ ರೀತಿ KGF ಕ್ಷೇತ್ರದಲ್ಲೂ ಸೈನ್ಸ್ ಎಕ್ಸ್ಪೆರಿಮೆಂಟ್ಸ್ ಮಾಡಲಿಕ್ಕೆ, ಓದುವಂತ ಮಕ್ಕಳಿಗೆ ಪ್ರಾಕ್ಟಿಕಲ್ ಆಗಿರುವಂತ ವಿಚಾರವಂತಿಕೆಗಳನ್ನ ತಿಳಿಸ್ಲಿಕ್ಕೆ 10 ಎಕರೆ ಜಾಗದಲ್ಲಿ ಸೈನ್ಸ್ ಪಾರ್ಕ್ ಅನ್ನ ಹಂತ ಹಂತವಾಗಿ ಡೆವಲಪ್ ಮಾಡಲಿಕ್ಕೆ ಸರ್ಕಾರದ ಆದ್ಯತೆ ಸಿಕ್ಕಿದೆ, ಅನುಮತಿ ಸಿಕ್ಕಿದೆ, ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಸಿಕ್ಕಿದೆ. 9 ಕೋಟಿ ಅನುದಾನ ಕೂಡ ಸರ್ಕಾರದಿಂದ ನಮಗೆ ಲಭ್ಯವಾಗಿದೆ ಅಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದರ ಜೊತೆಯಲ್ಲಿ KC ರೆಡ್ಡಿ ಅವರ ಸ್ಮಾರಕವನ್ನ 5 ಕೋಟಿಯ ಅನುದಾನದಲ್ಲಿ KGFನ ನಗರ ಭಾಗದಲ್ಲಿ ನಾವು ಅದನ್ನ ಸ್ಥಾಪನೆಯನ್ನ ಮಾಡ್ತಾ ಇದ್ದೀವಿ. KGFರ ನಗರ ಭಾಗ ಮೊದಲನೇ ಮುಖ್ಯಮಂತ್ರಿಯವರು ಮೈಸೂರು ಪ್ರಾಂತ್ಯದಲ್ಲಿ ಇಡೀ ದೇಶಕ್ಕೆ, ರಾಜ್ಯಕ್ಕೆ ಸ್ವತಂತ್ರ ಪೂರ್ವದಲ್ಲಿ, ಸ್ವತಂತ್ರ ನಂತರದಲ್ಲಿ ಕೊಡುಗೆಯನ್ನ ಕೊಟ್ಟು ನಮ್ಮ ಕ್ಷೇತ್ರದ ಹೆಮ್ಮೆಯ ಪುತ್ರ ಅಂತ ಹೇಳ್ತಾ ಅವರ ಸ್ಮಾರಕವನ್ನು 5 ಕೋಟಿಯಲ್ಲಿ ನಾವು ನಗರ ಭಾಗದಲ್ಲಿ ಅದನ್ನ ಅಭಿವೃದ್ಧಿಯನ್ನ ಮಾಡ್ತಾ ಇದ್ದೀವಿ. ಅದೇ ರೀತಿ ಸಂವಿಧಾನ ಶಿಲ್ಪಿ, ಫಾದರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಡಾಕ್ಟರ್ BR ಅಂಬೇಡ್ಕರ್ ಅವರ ನಾಲೆಡ್ಜ್ ಪಾರ್ಕ್, ಅಂದ್ರೆ ಏನು ಜ್ಞಾನ ಭಂಡಾರ ಅಂತ ನಾವು ಏನು ಹೇಳ್ತೀವಿ, ಅದನ್ನ ನಾವು 15 ಕೋಟಿ ಅನುದಾನದಲ್ಲಿ ನಾವು 10 ಎಕರೆ ಅಥವಾ 8 ಎಕರೆ ಜಾಗದಲ್ಲಿ ನಾವು ಇದನ್ನ 15 ಕೋಟಿ ಅನುದಾನದಲ್ಲಿ ಅಂಬೇಡ್ಕರ್ ಅವರ ಜ್ಞಾನ ಭಂಡಾರ ಅನ್ನುವಂತ ಒಂದು ಸ್ಮಾರಕವನ್ನ ನಾವು KGF ಕ್ಷೇತ್ರಕ್ಕೆ ವಿಶೇಷವಾಗಿ ಅಂಬೇಡ್ಕರ ಅಭಿಮಾನಿ ಅನುಯಾಯಿಗಳು, ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯನ್ನ ಇಲ್ಲಿನ ವಿದ್ಯಾರ್ಥಿಗಳು ಅರ್ಥ ಮಾಡಿಕೊಳ್ಬೇಕು. ಅವರ ಕೊಡುಗೆ ಏನು, ಅವರ ಸಾಧನೆ ಏನು, ಅವರ ಜೀವನದಲ್ಲಿ ಯಾವ ರೀತಿ ಪ್ರಜ್ವಲಿಸಿದರು, ಸಮಾಜಕ್ಕೆ ಯಾವ ರೀತಿ ಅವರು ಸೋಷಿಯಲ್ ರಿಫಾರ್ಮಿಸ್ಟ್ ಆಗ್ತಾರೆ, ಏನು ಅವರ ಆಲೋಚನೆ ಏನು, ವಾಟ್ ಈಸ್ ಇಸ್ ಕಾಂಟ್ರಿಬ್ಯೂಷನ್, ಎಷ್ಟು ಕಂಟ್ರಿಗಳನ್ನ ಟೂರ್ ಮಾಡಿದ್ರು, ಏನ್ ಸಂದೇಶ ಅವರು, ಯಾಕೆ ಸಮಾನತೆಗೆ ಹೆಚ್ಚಿನ ಒತ್ತನ್ನು ಕೊಟ್ಟಿದ್ದಾರೆ, ಸಂವಿಧಾನವನ್ನ ಬರೀಲಿಕ್ಕೆ ಸಂವಿಧಾನದ ಒಂದು ಡ್ರಾಫ್ಟಿಂಗ್ ಕಮಿಟಿ ಚೇರ್ಪರ್ಸನ್ ಆಗ್ಲಿಕ್ಕೆ ಯಾಕೆ ಅವರಿಗೆ ಅಷ್ಟು ಅರ್ಹತೆ ಇತ್ತು ಅನ್ನುವಂಥ ವಿಚಾರವನ್ನ ತಿಳಿಬೇಕಂದ್ರೆ ಇಂದಿನ ವಿದ್ಯಾರ್ಥಿಗಳು, ಇಂದಿನ ಮಕ್ಕಳು ಅಲ್ಲಿ ಹೋಗುವಂತ ಪ್ರಯತ್ನ ಮಾಡಿದಾಗ ಅವರ ಜೀವನ ಚರಿತ್ರೆ, ಅವರ ಸಾಧನೆ, ಮತ್ತೆ ಅವರು ದೇಶಕ್ಕೆ ಕೊಡುಗೆಯಾಗಿ ತಮ್ಮನ್ನೇ ಹೇಗೆ ಸಮರ್ಪಿಸಿಕೊಂಡಿದ್ದಾರೆ ಅನ್ನುವಂತ ಸತ್ಯಾಂಶಗಳನ್ನ ತಿಳಿಲಿಕ್ಕೆ ಅವರ ಇಡೀ ಜೀವನ ಚರಿತ್ರೆಯನ್ನ ಮತ್ತೆ ಅವರ ಒಡನಾಟವನ್ನ ಯಾರ್ಯಾರು ಇಷ್ಟಪಟ್ಟರು ಅನ್ನುವಂತ ಲೈಫ್ ಹಿಸ್ಟ್ರಿ, ಡಿಜಿಟಲ್ ಲೈಬ್ರರಿ, ಮತ್ತೆ ರಿಸರ್ಚ್ಗೆ, ಸ್ಕಾಲರ್ಸ್ಗೆ ಹೈಯರ್ ಎಜುಕೇಶನ್ ಮಾಡಲಿಕ್ಕೆ, ಅದರ ಜೊತೆಯಲ್ಲಿ ಬೇರೆ ಕಂಟ್ರಿಯಲ್ಲಿ ಹೋಗಿ ಹೈಯರ್ ಎಜುಕೇಶನ್ಸ್ ಮಾಡಲಿಕ್ಕೆ ಅದು ಮಾಹಿತಿ ಕೇಂದ್ರ ಆಗುತ್ತೆ. ಅದಾದ್ಮೇಲೆ ಬುದ್ಧನ ಧ್ಯಾನ ಮಂದಿರ ಇರುತ್ತೆ. ಈ ರೀತಿಯ ಒಂದು ಸ್ಮಾರಕವನ್ನ 15 ಕೋಟಿ ಅನುದಾನದಲ್ಲಿ ನಾನು ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಇದೊಂದು ಯಶಸ್ವಿ ಆಗ್ಲಿಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಮತ್ತೆ ಇದು ಒಂದು ಸಂಕಲ್ಪದ ಒಂದು ಪ್ರಜ್ಞೆ. ಮತ್ತೆ ಅಂಬೇಡ್ಕರ್ ಅವರು ಕೂಡ 1954ರಲ್ಲಿ KGFಗೆ ಅವರ ಪಾದ ಸ್ಪರ್ಶ ಆಗುತ್ತೆ. ಅದನ್ನ ಮರಿಕಳಿಸ್ಲಿಕ್ಕೆ ಮಾತ್ರ ಇದು ಒಂದು ಅವರ ಸ್ಮಾರಕ. ಮತ್ತೆ ಈ ಅನುದಾನದಲ್ಲಿ ಅವರ ನೆನಪುಗಳನ್ನು ಮರುಕಳಿಸ್ಲಿಕ್ಕೆ ಇದು ಒಂದು ಧ್ಯಾನ ಮಂದಿರವನ್ನ ಮಾಡ್ತಾ ಇದ್ವಿ. ಅಂಬೇಡ್ಕರ್ ನಾಲೆಡ್ಜ್ ಪಾರ್ಕ್ ಅಂತ ಅದಕ್ಕೆ ನಾಮಕರಣ ಮಾಡಿ ಅದು KGF ಕ್ಷೇತ್ರದ ಜನತೆಗೆ ಕೊಡುಗೆಯಾಗಿ ನಾನು ಸಮರ್ಪಣೆ ಮಾಡಲಿಕ್ಕೆ ಇಷ್ಟಪಡ್ತೀನಿ. KGFನ ನಗರ ಭಾಗದಲ್ಲಿ MCH
ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯನ್ನ 5 ಕೋಟಿ ಅನುದಾನದಲ್ಲಿ ಅಭಿವೃದ್ಧಿ ಮಾಡ್ತೀನಿ. ಹಿಂದೆ ಮಹಾರಾಜರು ಕಾಲದಲ್ಲಿ ಕಟ್ಟಿದಂತ ಕಟ್ಟಡಗಳು ಅದಾದ್ಮೇಲೆ ಹೆಚ್ಚಿನ ಪ್ರಗತಿಯನ್ನ ಕಾಣದೆ ಇವತ್ತು ಕಾರ್ಮಿಕ ಭಾಗದ ಈ ಭಾಗದಲ್ಲಿ KGF ನಲ್ಲಿ ಕಾರ್ಮಿಕ ವರ್ಗದವರಿಗೆ ಹೆಚ್ಚಿನ ಉಪಯೋಗ ಆಗ್ತಾ ಇಲ್ಲದೆ ಇದ್ದಿದ್ದನ್ನು ನಾನು ಗಮನಿಸಿ ಅದಕ್ಕೆ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯನ್ನ ಅಪ್ಗ್ರೇಡ್ ಮಾಡಲಿಕ್ಕೆ ಒಳ್ಳೆಯ ಲೇಬರ್ ವಾರ್ಡ್ಸ್ ಅದಾದ್ಮೇಲೆ OT ಮತ್ತೆ ಅವರಿಗೆ ಸುರಕ್ಷಿತವಾಗಿರುವಂತ ಇಂಟೆನ್ಸಿವ್ ಕೇರ್, ಮಕ್ಕಳು ಜಸ್ಟ್ ಬಾರ್ನ್ ಬೇಬೀಸ್ಗೆ ಇಂಟೆನ್ಸಿವ್ ಕೇರ್, ಈ ರೀತಿಯ ಒಂದು ಆರೋಗ್ಯದಲ್ಲಿ ಚೇತರಿಕೆಯನ್ನ ಕಾಣುವಂತ ಒಂದು ಕಟ್ಟಡವನ್ನ ಕಟ್ಟಿ ಮತ್ತೆ ಹೆಚ್ಚಿನ ಡಾಕ್ಟರ್ಸ್ಗೆ ಆದ್ಯತೆಯನ್ನ ಸರ್ಕಾರ ಕೊಟ್ಟಿದ್ದಾರೆ. ನಮ್ಮಲ್ಲಿ ಕ್ಯಾಶುಯಾಲಿಟಿ ಬ್ಲಾಕ್ ಇತ್ತು, ಎಮರ್ಜೆನ್ಸಿ ಬ್ಲಾಕ್ ಇತ್ತು, ಆದ್ರೆ ರೌಂಡ್ ದ ಕ್ಲಾಕ್ 24/7 ರೌಂಡ್ ದ ಕ್ಲಾಕ್ ಕೂಡ ಕೆಲಸ ಮಾಡ್ತಾ ಇರಲಿಲ್ಲ. ಅದಕ್ಕೆ ಸರ್ಕಾರ ಆದ್ಯತೆಯನ್ನ ಕೊಟ್ಟಿದೆ, ವಿಸಿಟ್ ಮಾಡಿದೆ, ಇನ್ಸ್ಪೆಕ್ಷನ್ ಮಾಡಿ ಫೀಲ್ಡ್ ರಿಪೋರ್ಟ್ ತಗೊಂಡಿದೆ. ಇಲ್ಲಿಗೆ ಏನು ವಿಶೇಷವಾಗಿ KGF ಕ್ಷೇತ್ರಕ್ಕೆ ಏನು ಆದ್ಯತೆಯನ್ನ ಕೊಡಬೇಕು ಅನ್ನುವಂಥ ವಿಚಾರದಲ್ಲಿ ಸರ್ಕಾರದ ಚಿಂತನೆ ಆಗಿದೆ. ಅದಕ್ಕೆ ಆದ್ಯತೆಯನ್ನು ಕೊಡುವಂಥದ್ರಲ್ಲಿ ಮುಂದೆ ಬಂದಿದ್ದಾರೆ ಸರ್ಕಾರ ಆ ವಿಚಾರದಲ್ಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನು ಇಂಟಿಗ್ರೇಟೆಡ್ ಟೌನ್ಶಿಪ್ ಅಂತ ಬಜೆಟ್ನ ಪುಸ್ತಕದಲ್ಲಿ ಘೋಷಣೆ ಆದ್ಮೇಲೆ ಅದರ ಏನು ಹಿಂದೆ ಮುಂದೆ ಏನು ಗೊತ್ತಾಗ್ತಾ ಇಲ್ಲ ಅನ್ನುವಂಥ ಆಲೋಚನೆ ಚಿಂತನೆ ಮಾಡ್ತಾ ಇದ್ದಿದ್ದನ್ನ ಸರ್ಕಾರದಲ್ಲಿ FD ಹಂತದಲ್ಲಿ DPR ಪ್ರಪೋಸಲ್ 4 ಕೋಟಿಯಲ್ಲಿ ಇಂಟಿಗ್ರೇಟೆಡ್ ಟೌನ್ಶಿಪ್ ಹೇಗಿರಬೇಕು, ಅಲ್ಲಿ ಎಜುಕೇಶನ್ ಪಾರ್ಕ್ ಅಥವಾ ಬ್ಯಾಂಕಿಂಗ್ ಸಿಸ್ಟಮು, ಹೌಸಿಂಗು, ಅದಾದ್ಮೇಲೆ ಏನೇನು ಇಂಟಿಗ್ರೇಟೆಡ್ ಟೌನ್ಶಿಪ್ ಅಲ್ಲಿ ಕಂಪನೀಸ್, ಸಾಫ್ಟ್ವೇರ್ ಕಂಪನೀಸ್ ಇರ್ಬೋದು, ಯಾವ ತರದ್ದು ಇಂಟಿಗ್ರೇಟೆಡ್ ಟೌನ್ಶಿಪ್ ಅಲ್ಲಿ ಆದ್ಯತೆ ಇದೆ ಅಂತದಕ್ಕೆ ಒಂದು DPR ಮಾಡಿ ಸರ್ಕಾರಕ್ಕೆ ಸಲ್ಲಿಸಲಿಕ್ಕೆ ಸರ್ಕಾರದ FDಯಲ್ಲಿ ನಮಗೆ 4 ಕೋಟಿ ಅನುದಾನವನ್ನ ರಿಸರ್ವ್ ಮಾಡಿ ಸರ್ಕಾರ ಆದ್ಯತೆ ಕೊಟ್ಟು ಅದಕ್ಕೆ ಪರ್ಮಿಷನ್ ಅನ್ನ ಕೊಟ್ಟಿದೆ. ಇಂಟಿಗ್ರೇಟೆಡ್ ಟೌನ್ಶಿಪ್ ಇಷ್ಟು ದಿನಗಳೆಲ್ಲ ಹಿಂದೆ ಕಂಡ ಕನಸು ನನಸಾಗುವಂಥದ್ರಲ್ಲಿ ಪ್ರಯತ್ನದ ಮೊದಲನೇ ಹೆಜ್ಜೆಯನ್ನ ಇಡ್ತಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. FDಯಲ್ಲಿ ನಮಗೆ DPR ಅಪ್ರೂವಲ್ ಸಿಕ್ಕಿದೆ. ಶುದ್ಧ ಕುಡಿಯುವ ನೀರನ್ನು ನಾವು ಇಡೀ KGFಗೆ ಕೊಡುವಂತ ಸಂಕಲ್ಪ ಮಾಡಿದ್ದೀವಿ. ಕತ್ತಲು ಮುಕ್ತ ನಗರವನ್ನ ಮಾಡಲಿಕ್ಕೆ, ಕತ್ತಲು ಮುಕ್ತ ನಗರವನ್ನ ನಾವು KGF ಅನ್ನ ಮಾಡಲಿಕ್ಕೆ ಎಷ್ಟು ಜಾಗದಲ್ಲಾದರೂ ಆಗಲಿ, ನಗರದ ಹೆದ್ದಾರಿಯಲ್ಲಾಗಿರ್ಬೋದು ಮತ್ತೆ ನಗರವಾಸಿಗಳು ಎಲ್ಲೆಲ್ಲಿ ದೂರನ್ನ ಕೊಡ್ತಾರೆ ಆ ಜಾಗದಲ್ಲಿ ಸ್ಟ್ರೀಟ್ ಲೈಟ್ಸ್ ನ ಕಂಪಲ್ಸರಿ ಹಾಕ್ತೀವಿ. ಡೈಲಿ ಟ್ರಾವೆಲರ್ಸ್ ಎಲ್ಲೆಲ್ಲಿ ರಿಕ್ವೆಸ್ಟ್ ಕೊಡ್ತಾರೆ ಆ ಜಾಗದಲ್ಲಿ ಯಾವುದೇ ಹೊತ್ತಲ್ಲಿ ಓಡಾಡುವಂತವರಿಗೆ ಡೈಲಿ ಟ್ರಾವೆಲರ್ಸ್ಗೆ ಖಂಡಿತವಾಗೂ ನಾವು ನಗರ ಭಾಗದಲ್ಲಿರುವಂತವರಿಗೆ ಬೆಳಕನ್ನ ಎಲ್ಲೆಲ್ಲಿ ಅವರಿಗೆ ಅವಶ್ಯಕತೆ ಇದೆ ಆ ಜಾಗದಲ್ಲಿ ಬೆಳಕನ್ನು ಕೊಡೋದಕ್ಕೋಸ್ಕರ KGF ಅನ್ನ ಕತ್ತಲು ಮುಕ್ತ ನಗರವನ್ನಾಗಿ ಮಾಡುವಂತ ಧ್ಯೇಯವನ್ನ ನಾವು ಸಾಧಿಸ್ತೀವಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. KGF ಅಲ್ಲಿ ಭಕ್ತಿಯಿಂದ ನಾವು ಶ್ರೀ ಪ್ರಸನ್ನ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ಟೆಂಪಲ್ ರಾಜಗೋಪುರ, ತದನಂತರ ದಿನಗಳಲ್ಲಿ ಅಲ್ಲೇ ಬಡವರಿಗೆ ಮದುವೆ ಮಾಡಿಕೊಳ್ಳಿಕ್ಕೆ ಚೌಲ್ಟ್ರಿ, ಮತ್ತೆ ಆ ಭಾಗವನ್ನ ಇನ್ನೂ ಹೆಚ್ಚಿನ ಅಭಿವೃದ್ಧಿಯನ್ನು ಮಾಡ್ತೀವಿ. ಮತ್ತೆ ನಂದೇ ಕ್ಷೇತ್ರದಲ್ಲಿರುವಂತಹ ಬಂಗಾರ ತಿರುಪತಿ ಟೆಂಪಲ್ ಗುಟ್ಟಳ್ಳಿಗೂ ಕೂಡ ಅಲ್ಲಿ ಆ ದೇವಸ್ಥಾನ, ಮತ್ತೆ ಈ ಭಾಗದಲ್ಲಿ ನನ್ನ ಬಲಭಾಗಕ್ಕಿರುವಂತಹ ಬ್ಯಾಟ್ರಾಯಣ ಸ್ವಾಮಿ ಟೆಂಪಲ್, ಆ ಎಲ್ಲಾ ದೇವಸ್ಥಾನಗಳನ್ನು KGF ಅಲ್ಲಿ ಯಾವ ದೇವಸ್ಥಾನದ ಪವಿತ್ರತೆಯನ್ನ ಸಾವಿರಾರು ವರ್ಷಗಳಿಂದ ಪವಿತ್ರತೆಯನ್ನ ಕಾಪಾಡ್ಕೊಂಡು ಬಂದಿದೆ. ನಿಮ್ಮೆಲ್ಲರ ಆಶೀರ್ವಾದದಿಂದ ಎಲ್ಲ ದೇವಸ್ಥಾನಗಳ ಅಭಿವೃದ್ಧಿಗೆ ನನ್ನ ಹೆಚ್ಚಿನ ಒತ್ತನ್ನ ಆದ್ಯತೆಯನ್ನ ಕೊಡ್ತೀನಿ ಅಂತ ಈ ಎಲ್ಲರ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಗ್ರಾಮೀಣ ಭಾಗದಲ್ಲಿ APMCಗೆ ಸರ್ಕಾರದಿಂದ 10 ಕೋಟಿ ಅನುದಾನ, ನಬಾರ್ಡ್ನ ಅನುದಾನ ಸ್ಯಾಂಕ್ಷನ್ ಆಗಿದೆ. ಸರ್ಕಾರದ ಹಂತದಲ್ಲಿ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಸಿಕ್ಕಿದೆ. ಇವೆಲ್ಲರೂ ಕೂಡ ನನ್ನ ಸರ್ಕಾರದ ಒಂದು ಸಾಧನೆ ಅಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಗ್ರಾಮೀಣ ರಸ್ತೆಗಳು 27ನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನ ನಿಮ್ಮೆಲ್ಲರಿಗೂ ಹೇಳಿ ನಾವು ನಮ್ಮ ನಗರವನ್ನ ಸ್ವಚ್ಛತೆಯಿಂದ ಕಾಪಾಡಲಿಕ್ಕೆ ನಮ್ಮೆಲ್ಲರ ಜೊತೆ ನೀವು ಕೂಡ ಪಣ ತೊಡಬೇಕು. ಸಂವಿಧಾನದ ಉದ್ದೇಶಗಳನ್ನ, ಧ್ಯೇಯಗಳನ್ನ, ಸಂಕಲ್ಪವನ್ನ ಮಾಡಬೇಕು. ನಮ್ಮ ಜವಾಬ್ದಾರಿಯನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಕೂಡ 77ನೇ ಗಣರಾಜ್ಯೋತ್ಸವದ ಶುಭಾಶಯಗಳು.